ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ NCERT ಸಂಸ್ಕೃತ್ 6th ಸ್ಟ್ಯಾಂಡರ್ಡ್ನ ದ್ವಾದಶಃ ಪಾಠ ತ್ವಂ आपणं ಗಚ್ಚ ಇದರ ಎಕ್ಸ್ಪ್ಲನೇಷನ್ ಅನ್ನು ನೋಡೋಣ. ಕೆಲವೊಂದು ಟೆಕ್ಸ್ಟ್ ಬುಕ್ಗಳಲ್ಲಿ ಇದರ ಸಂಖ್ಯೆ ದಶಮಃ ಪಾಠ ಅಂತ ಇದೆ. ತ್ವಂ आपणं ಗಚ್ಚ ಪಾಠವನ್ನ ಓದೋದಕ್ಕಿಂತ ಮುಂಚೆ ಈ ಚಾಪ್ಟರ್ನ ಓದಿ ಆದ ನಂತರ ಇಲ್ಲಿ ನಾವು ಏನನ್ನ ಕಲಿತೀವಿ ಅನ್ನೋದನ್ನ ಒಂದ್ಸಲ ನೋಡ್ಕೊಳ್ಳೋಣ. ಈ ಚಾಪ್ಟರ್ನಲ್ಲಿ ಬೇಸಿಕಲಿ ಒಂದು ದೃಶ್ಯವನ್ನ ಕೊಟ್ಟಿದ್ದಾರೆ. ತಾಯಿ ಮಗನನ್ನ ಅಂಗಡಿಗೆ ಸಾಮಾನು ತರಲಿಕ್ಕೆ ಕಳಿಸುವಂತಹ ದೃಶ್ಯ ಇದು. ಇದರಲ್ಲಿ ಕ್ರಿಯಾಪದಗಳನ್ನ ನಾವು ನೋಡಬೇಕು. ಗಮನಿಸಿದ್ರೆ ಆಗಚ್ಚ, ಆನಯ, ಗಚ್ಚ, ದದಾತು ಅಂತ ಇದೆ. ಹಿಂದಿನ ಚಾಪ್ಟರ್ಗಳಲ್ಲಿ ನಾವು ನೋಡಿದಂತಹ ಕ್ರಿಯಾಪದಗಳು ಸಾಮಾನ್ಯ ವರ್ತಮಾನ ಕಾಲದಲ್ಲಿದ್ದು ಗಚ್ಚತಿ, ಗಚ್ಚತಃ, ಗಚ್ಚಂತಿ 3 ರೂಪಗಳನ್ನು ನೋಡಿದ್ವಿ. ಅಂದ್ರೆ ಅಲ್ಲಿ ಇನ್ಫಾರ್ಮೇಶನ್, ರಾಮಃ ವನಂ ಗಚ್ಚತಿ, ರಾಮನು ವನಕ್ಕೆ ಅರಣ್ಯಕ್ಕೆ ಹೋಗುತ್ತಾನೆ ಅಂತ ಇನ್ಫಾರ್ಮೇಶನ್. ಈ ಚಾಪ್ಟರ್ನಲ್ಲಿ ನಾವು ಇನ್ನೊಂದು ರೀತಿಯ ಕ್ರಿಯಾಪದವನ್ನ ನೋಡ್ತೀವಿ. ಅಲ್ಲಿ ಅದನ್ನ ಲಟ್ಲಕಾರ ಅಂತ ಕರಿತೇವೆ. ಸಾಮಾನ್ಯ ಪ್ರೆಸೆಂಟ್ ಟೆನ್ಸ್, ಸಾಮಾನ್ಯ ವರ್ತಮಾನ ಕಾಲ. ಇಲ್ಲಿ ನಾವು ಗಮನಿಸಬೇಕಾದದ್ದು ಲೋಟ್ ಲಕಾರ. ಲೋಟ್ ಲಕಾರ ಅಂತ ಇದು ಯಾವುದೇ ಒಂದು ಕಾಲವನ್ನು ಸೂಚಿಸುವಂಥದ್ದಲ್ಲ, ಭಾವಸೂಚಕ ಲಕಾರ ಅಂತ ಕರಿತೀವಿ ಇದನ್ನ. ಅಂದ್ರೆ ಈ ಕ್ರಿಯಾಪದವನ್ನು ಯಾವಾಗ ಯೂಸ್ ಮಾಡ್ತೀವಿ ಅಂದ್ರೆ ಏನಾದರೂ ರಿಕ್ವೆಸ್ಟ್ ಮಾಡ್ಬೇಕಂದ್ರೆ ಅಥವಾ ಆರ್ಡರ್ ಮಾಡ್ಬೇಕಂದ್ರೆ, ಆಜ್ಞೆಯನ್ನು ಮಾಡ್ಬೇಕಂದ್ರೆ ಈ ಲಕಾರವನ್ನ ಉಪಯೋಗಿಸ್ತೇವೆ. ನಾವೀಗ ಚಾಪ್ಟರ್ನ ನೋಡ್ತಾ ಹೋಗ್ತಾ ಇದ್ದಾಗೆ ಅದರಲ್ಲಿ ಯಾವ ರೀತಿ ಆ ಕ್ರಿಯಾಪದ ಉಪಯೋಗ ಆಗ್ತಿದೆ ಅನ್ನೋದನ್ನ ನೋಡೋಣ. ತ್ವಂ आपणं ಗಚ್ಚ. ಅಂಬ ಅಂದ್ರೆ ತಾಯಿ, ತಾಯಿ ಮತ್ತೆ ಮಗ. ರಾಕೇಶ ಅಂತ ಮಗನ ಹೆಸರು. ರಾಕೇಶ ಕುತ್ರ ಅಸಿ, ಅತ್ರ ಆಗಚ್ಚ. ರಾಕೇಶ ಎಲ್ಲಿ, ಕುತ್ರ ಅಂದ್ರೆ ಎಲ್ಲಿ, ಅಸಿ ಅಮ್ಮ ಮಗನಿಗೆ ಅಲ್ಲೇ ಮಧ್ಯಮ ಪುರುಷದಲ್ಲಿರೋದ್ರಿಂದ ಅಸಿ ಅಂತ ಇದೆ. ಎಲ್ಲಿ ಇದ್ದೀಯಾ? ಅತ್ರ ಆಗಚ್ಚ, ಇಲ್ಲಿ ಬಾ. ಆಗಚ್ಚತಿ ಅನ್ನುವಂಥದ್ದು ಸಾಮಾನ್ಯ ವರ್ತಮಾನ ಕಾಲದಲ್ಲಿ ಬರುತ್ತಾನೆ. ಇಲ್ಲಿ ಬಾ, ಆಗಚ್ಚ. ಇಲ್ಲಿ ಲೋಟ್ಲಕಾರ ಅಂದ್ರೆ ತಾಯಿ ಮಗನಿಗೆ ಆಜ್ಞೆ ಮಾಡ್ತಾ ಇದ್ದಾಳೆ, ಆರ್ಡರ್ ಮಾಡ್ತಾ ಇದ್ದಾಳೆ, ಇಲ್ಲಿ ಬಾ ಅಂತ. ಅಂದ್ರೆ ಲಟ್ಲಕಾರದಲ್ಲಿ ಆಗಚ್ಚತಿ ಅಂತ ಆಗಿದ್ದು, ಲೋಟ್ಲಕಾರಕ್ಕೆ ಭಾವಸೂಚಕ ರಿಕ್ವೆಸ್ಟ್ ಅಥವಾ ಆರ್ಡರ್ ಮಾಡ್ಬೇಕಂದ್ರೆ ಆಗಚ್ಚ. ಆಗಚ್ಚಸಿ ಯಾಕಂದ್ರೆ ಅಲ್ಲಿ ಮಧ್ಯಮ ಪುರುಷದಲ್ಲಿ ಬರುತ್ತೆ. ಇನ್ಫಾರ್ಮೇಶನ್ ಹೇಳ್ಬೇಕಂದ್ರೆ ಮಧ್ಯಮ ಪುರುಷದಲ್ಲಿ ಆಗಚ್ಚಸಿ ಅಂತ ಇದ್ದಿದ್ದು, ಲೋಟ್ಲಕಾರದಲ್ಲಿ ಆಗಚ್ಚ ಅಂತ ಆಯ್ತು. ರಾಕೇಶ ಆಂ ಅಂಬ ಕಥಯ ಕಿಂ ಕಾರ್ಯಂ ಕರವಾಣಿ. ಆಂ ಆಗಲಿ ತಾಯಿ ಅಂತ ಹೇಳ್ತಾನೆ, ಬರ್ತಾನೆ. ಕಥಯ ಹೇಳು, ಎಕ್ಸ್ಪ್ಲೈನ್ ಮಾಡು. ಕಿಂ ಕಾರ್ಯಂ ಕರವಾಣಿ ಯಾವ ಕಾರ್ಯಗಳನ್ನ ಮಾಡಬೇಕು ನಾನು, ಭವಿಷ್ಯತ್ತಿನಲ್ಲಿ ಮಾಡಬೇಕು, ವಿಧಿಲಿಂಗ್ ಅಂತ ಹೇಳ್ತೀವಿ. ವಾಟ್ ಶುಡ್ ಐ ಡೂ ಅನ್ನೋ ಇದರಲ್ಲಿ ಕರವಾಣಿ ಅಂತ ಕೇಳ್ತಾ ಇದ್ದಾನೆ. ಅಂಬ ಅದ್ಯ ತವ ತಾತಃ ಕಾರ್ಯಾಲಯಾತ್ ವಿಳಂಬೇನ ಆಗಮಿಷ್ಯತಿ. ಇವತ್ತು ನಿನ್ನ ತಂದೆ, ತಾತಃ ಅಂದ್ರೆ ತಂದೆ, ಕಾರ್ಯಾಲಯಾತ್ ಕಾರ್ಯಾಲಯದಿಂದ ಅಂದ್ರೆ ಕಾರ್ಯಾಲಯ ಅಂದ್ರೆ ಆಫೀಸ್, ಆಫೀಸ್ನಿಂದ ವಿಳಂಬೇನ ಆಗಮಿಷ್ಯತಿ. ಲೇಟ್, ವಿಳಂಬ ಅಂದ್ರೆ ಲೇಟ್ ಅಂತ ಅರ್ಥ. ಆಗಮಿಷ್ಯತಿ ಬರ್ತಾರೆ, ಆಫೀಸಿನಿಂದ ಲೇಟ್ ಆಗಿ ಬರ್ತಾ ಇದ್ದಾರೆ. ತ್ವಂ आपणं ಗಚ್ಚ, ಅದರಿಂದ ನೀನು, आपणं ಗಚ್ಚ ನೀನು ಇರೋದ್ರಿಂದ ಮಧ್ಯಮ ಪುರುಷ ಕ್ರಿಯಾಪದವನ್ನ ಹಾಕಬೇಕಿತ್ತು. ಗಚ್ಚ ಅನ್ನುವಂಥದ್ದು ಗಚ್ಚಸಿ, ನೀನು ಹೋಗ್ತಿ. ಇನ್ಫಾರ್ಮೇಶನ್ ಲಟ್ಲಕಾರದಲ್ಲಿ ಗಚ್ಚಸಿ ಆಗ್ಬೇಕಿತ್ತು, ಲೋಟ್ಲಕಾರದಲ್ಲಿ ಗಚ್ಚ. ಗಚ್ಚಸಿ ಲಟ್ಲಕಾರದಲ್ಲಿ ನೀನು ಹೋಗ್ತಿ ಅಂತ ಇನ್ಫಾರ್ಮೇಶನ್, ಅದರ ಲೋಟ್ಲಕಾರ ಆರ್ಡರ್ ಮಾಡೋದು ಅಥವಾ ರಿಕ್ವೆಸ್ಟ್ ಮಾಡೋದಾದ್ರೆ ಗಚ್ಚ.
ವಸ್ತೂನಿ ಆನಯ, ವಸ್ತುಗಳನ್ನ ತೆಗೆದುಕೊಂಡು ಬಾ. ಆನಯ, ಆನಯತಿ ಅನ್ನುವಂಥದ್ದು ಲಟ್ಲಕಾರ ಪ್ರಥಮ ಪುರುಷ. ಇಲ್ಲಿ ಮಗನಿಗೆ ಅವರು ಹೇಳ್ತಾ ಇರೋದ್ರಿಂದ ತ್ವಂ ಅನ್ನೋದನ್ನ ಯುಷ್ಮತ್ ಶಬ್ದವನ್ನು ಯೂಸ್ ಮಾಡಿರೋದ್ರಿಂದ ಇಲ್ಲಿ ಆನಯ ಮಧ್ಯಮ ಪುರುಷ ಏಕವಚನ. ಆನಯತಿ ಇದ್ದಿದ್ದು ಆನಯ ಅಂತಾಯ್ತು. ವಸ್ತೂನಾಂ ನಾಮಾವಲಿ ಅಪಿ ಅತ್ರ ಅಸ್ತಿ. ವಸ್ತುಗಳ ನಾಮಾವಲಿ, ನಾಮಾವಲಿ ಅಂದ್ರೆ ಲಿಸ್ಟ್ ಅಂತ ಅರ್ಥ. ಪೇಪರ್ನಲ್ಲಿ ಒಂದು ಲಿಸ್ಟ್ ಬರೆದಿದ್ದಾಳೆ ಏನೆಲ್ಲ ತರಬೇಕು ಅಂತ. ಇಲ್ಲಿ ಇದೆ. ಅಪಿ ಅತ್ರ ಅಸ್ತಿ. ರಾಕೇಶ ಅಸ್ತು ಸ್ಯೂತಂ ದದಾತು. ಆಗಲಿ ಸ್ಯೂತಂ ಬ್ಯಾಗನ್ನು, ತರಕಾರಿ ಸಾಮಾನು ತರಲಿಕ್ಕೆ ಬ್ಯಾಗ್ ಬೇಕು, ಬ್ಯಾಗನ್ನು ದದಾತು. ದದಾತು ಇಲ್ಲಿ ಅವನು ಅಮ್ಮನಿಗೆ ಹೇಳ್ತಾ ಇದ್ದಾನೆ, ದದ ಅಂತ ಹೇಳಲಿಲ್ಲ. ಇಲ್ಲಿ ದದಾತು ಎನ್ನುವಂಥದ್ದು ಪ್ರಥಮ ಪುರುಷದಲ್ಲಿ ಇದೆ. ಯಾಕೆ ಅಂದರೆ ತಾಯಿಗೆ ಅವನು ಹೇಳಬೇಕಂದ್ರೆ, ಸಾಮಾನ್ಯವಾಗಿ ನಾವು ಮಧ್ಯಮ ಪುರುಷ ಯಾವಾಗ ಯೂಸ್ ಮಾಡ್ತೀವಿ, ತ್ವಂ, ಯುವಾಂ, ಯುವಂ ಅನ್ನುವಂಥದ್ದನ್ನು ನಮಗಿಂತ ಕಿರಿಯರಿದ್ರೆ ಅಥವಾ ನಮಗೆ ತೀರಾ ಹತ್ತಿರದವರು, ತುಂಬ ಕ್ಲೋಸ್ ಫ್ರೆಂಡ್ ಅಥವಾ ಆ ರೀತಿಯಲ್ಲಿ ಇದ್ರೆ ಮಾತ್ರ ಮಧ್ಯಮ ಪುರುಷವನ್ನು ಉಪಯೋಗಿಸ್ತೀವಿ. ಇಲ್ಲ ಅಂದರೆ ಭವಾನ್ ಅಂತ ರೆಸ್ಪೆಕ್ಟ್ಫುಲ್ ಆಗಿ ಹೇಳ್ತೀವಿ. ಭವಾನ್, ಭವತಿ ಅಂತ ಹೇಳ್ತೀವಲ್ವ. ಹಿಂದೆ ಒಂದು ಚಾಪ್ಟರ್ನಲ್ಲಿ ನೋಡಿದ್ವಿ, ಈ ರೀತಿ ಭವಾನ್, ಭವತಿ ಈ ಶಬ್ದಗಳನ್ನು ನಾವು ತ್ವಂ ಬದಲು ಉಪಯೋಗಿಸಿದಾಗ ಕ್ರಿಯಾಪದ ಪ್ರಥಮ ಪುರುಷದಲ್ಲಿ ಇರಬೇಕು ಅಂತ. ಆದ್ದರಿಂದ ಇಲ್ಲಿ ತಾಯಿಗೆ ಹೇಳ್ತಾ ಇರೋದ್ರಿಂದ ರೆಸ್ಪೆಕ್ಟ್ಫುಲ್ ಅಲ್ಲಿ ಭವತಿ ಅಂತ ಅಧ್ಯಾಹಾರ ಮಾಡ್ಕೊಬೇಕು ನಾವು. ಆಯ್ತು ತಾಯಿಗೆ ಹೇಳ್ಬೇಕಂದ್ರೆ, ಆದ್ರಿಂದ ಕ್ರಿಯಾಪದ ಅನ್ನೋದು ಇಲ್ಲಿ ಪ್ರಥಮ ಪುರುಷ ಲೋಟ್ಲಕಾರದಲ್ಲಿ ಇದೆ. ಆದ್ದರಿಂದ ಪ್ರಥಮ ಪುರುಷ ಲೋಟ್ಲಕಾರ ಏನಾಯ್ತು, ಲಟ್ಲಕಾರ ದದಾತಿ ಅಂತಾಗುತ್ತೆ. ಪ್ರಥಮ ಪುರುಷ ಏಕವಚನ, ಲೋಟ್ಲಕಾರದಲ್ಲಿ ದದಾತು ಅಂತ ಆಯ್ತು. ವಸ್ತೂನಾಂ ನಾಮಾವಲಿಂ ಅಹಂ ಸ್ವೀಕರೋಮಿ. ಬ್ಯಾಗನ್ನು ಕೊಡು, ವಸ್ತುಗಳ ನಾಮಾವಳಿ ಲಿಸ್ಟನ್ನು ನಾನು ತಗೊಳ್ತೀನಿ. ಅಂಬ ಸ್ವೀಕುರು ಧನಂ ಅಪಿ ನಯ. ಇಲ್ಲಿ ಸ್ವೀಕುರು ಎನ್ನುವುದನ್ನು ರೆಡ್ಡಲ್ಲಿ ಹಾಕಿದ್ದಾರೆ, ತೆಗೆದುಕೋ ಅಂತ ಹೇಳಲಿಕ್ಕೆ, ಟೇಕ್ ಇಟ್ ಅಂತ. ಇಲ್ಲಿ ತಾಯಿಯ ಮಗನಿಗೆ ಹೇಳ್ತಾ ಇರೋದ್ರಿಂದ ಇಲ್ಲಿ ಮಧ್ಯಮ ಪುರುಷದಲ್ಲಿದೆ. ತ್ವಂ ಸ್ವೀಕುರು ಧನಂ ಅಪಿ ನಯ. ಸ್ವೀಕುರು, ಸ್ವೀಕರೋತಿ, ಸ್ವೀಕರೋಷಿ ಅಂತ ಆಗಬೇಕು ಲಟ್ಲಕಾರದಲ್ಲಿ. ಆದರೆ ಲೋಟ್ಲಕಾರದಲ್ಲಿ ಸ್ವೀಕುರು ಪ್ರಥಮ ಮಧ್ಯಮ ಏಕವಚನ ಲೋಟ್ಲಕಾರ. ಹಾಗೆ ನಯ, ನಯತಿ, ನಯತಿ ಅನ್ನೋದು ಲೋಟ್ಲಕಾರದಲ್ಲಿ ನಯ ಅಂತ ಆಯ್ತು. ನಯಸಿ ಅನ್ನುವಂಥದ್ದು ನಯ ಅಂತ ಆಯ್ತು. ರಾಕೇಶ ಅಂಬ ಇತೋಪಿ ಏಕಂ ವಸ್ತು ಸ್ವೀಕರವಾಣಿ. ತಾಯಿ ಇತಃ ಅಪಿ, ಇದರ ಜೊತೆಗೆ ನಾನು ಇನ್ನೂ ಒಂದು ಏಕಂ ವಸ್ತು, ಇನ್ನೂ ಒಂದು ವಸ್ತುವನ್ನ ಸ್ವೀಕರವಾಣಿ ತೆಗೆದುಕೊಳ್ಳಬಹುದಾ ಅಂತ. ಚಾಕಲೇಹಂ ಇಚ್ಛತಿ ಖಲು. ಇಲ್ಲಿ ಸ್ವೀಕರವಾಣಿ, ಹಿಂದೆ ಒಂದು ಕರವಾಣಿ ಅಂತ ಬಂತು. ಇದು ಕರೋತಿ ಶಬ್ದದ ಲೋಟ್ಲಕಾರ ಉತ್ತಮ ಪುರುಷದಲ್ಲಿ. ನಾನು ಕಿಂ ಕಾರ್ಯಂ, ಏನು ಮಾಡಲಿ ನಾನು ಮಾಡಬೇಕು ಅನ್ನೋ ಇದರಲ್ಲಿ. ಇಲ್ಲೂ ಹಾಗೆ ಸ್ವೀಕರವಾಣಿ ಎನ್ನುವುದು ಸಹ ಉತ್ತಮ ಪುರುಷ ಏಕವಚನದಲ್ಲಿದೆ. ಕರೋಮಿ ಅಂತ ಲಟ್ಲಕಾರದಲ್ಲಿ ಬರುತ್ತೆ, ಕರೋಮಿ. ಅದು ಲೋಟ್ಲಕಾರದಲ್ಲಿ ಕರವಾಣಿ ಅಂತ ಆಗುತ್ತೆ. ಏನು ಮಾಡಬೇಕು ನಾನು ಏನು ಮಾಡಲಿ ಅಂತ ರಿಕ್ವೆಸ್ಟು ಅಥವಾ ಆಜ್ಞೆ, ನನ್ನಿಂದ ಏನಾಗಬೇಕು ಅನ್ನುವಂಥದ್ದನ್ನು ಕೇಳೋದು. ಹಾಗೆ ಸ್ವೀಕರವಾಣಿ ಅಂದರು, ಇಲ್ಲಿ ಸ್ವೀಕರೋತಿ ಅನ್ನುವಂಥದ್ದು ಸ್ವೀಕರವಾಣಿ ಅಂತ ಆಯಿತು. ಚಾಕಲೇಹಂ ಇಚ್ಛತಿ ಖಲು ವತ್ಸ. ಅಮ್ಮ ಕೇಳ್ತಾಳೆ, ಚಾಕಲೇಹಂ ಅಂದರೆ ಚಾಕ್ಲೇಟ್ ಇಷ್ಟಪಡ್ತೀಯಲ್ಲ, ಚಾಕ್ಲೇಟ್ ತೊಗೊಬೇಕಲ್ವ. ಇನ್ನೊಂದು ವಸ್ತು ಯಾವುದು, ಚಾಕ್ಲೇಟ್ ಅಲ್ವಾ. ವತ್ಸ ಮಗ. ಜಾನಾತು ಅಧಿಕಂ ಚಾಕಲೇಹ ಖಾದನಂ ಸ್ವಾಸ್ಥ್ಯಾಯ ಹಾನಿಕರಂ ಭವತಿ. ಅಧಿಕವಾಗಿ, ಜಾಸ್ತಿ
ಚಾಕಲೇಹ ಖಾದನಂ, ತುಂಬ ಚಾಕೊಲೇಟ್ ತಿನ್ನುವಂಥದ್ದು ಸ್ವಾಸ್ಥ್ಯಾಯ, ಆರೋಗ್ಯಕ್ಕೆ ಹಾನಿಕರಂ ಭವತಿ. ಇಲ್ಲಿ ನಾವು ಅಬ್ಸರ್ವ್ ಮಾಡಿದ್ರೆ ಜಾನಾತು ಅಂತ ಬರೆದಿದ್ದಾರೆ ತಾಯಿ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ಜಾನ ಅಂತ ಆಗ್ಬೇಕಿತ್ತು, ಜಾನಾತಿ ಅಂತ ಇದ್ದಿದ್ದು. ಆದರೆ ಇಲ್ಲಿ ಜಾನಾತು ಅಂತ ಪ್ರಥಮ ಪುರುಷವನ್ನ ಯಾಕೆ ಹೇಳಿದ್ದಾರೆ ಅಂದರೆ, ಇಲ್ಲಿ ಯುಷ್ಮತ್ ಶಬ್ದವನ್ನು ಉಪಯೋಗಿಸಿಲ್ಲ ಅವರು. ಸಾಮಾನ್ಯವಾಗಿ ಇದು ಒಂದು ಸ್ಲೋಗನ್ ಥರ, ನೀನು ತಿನ್ನಬೇಡ ಅಂತ ಹೇಳಲಿಲ್ಲ ಅಲ್ಲಿ. ಅಧಿಕವಾಗಿ ಚಾಕೊಲೇಟ್ ತಿನ್ನುವುದು ಸ್ವಾಸ್ಥ್ಯಕ್ಕೆ ಹಾನಿಕರ ಅಂತ ಆಗ್ತದೆ ಅಂತ ತಿಳಿ ಅಂತ ಹೇಳುವಂಥದ್ದು. ಅಲ್ಲಿ ಮುಂದಿನ ಶಬ್ದಗಳು, ಮುಂದಿನ ವಾಕ್ಯ ಅನ್ನುವಂಥದ್ದು ಒಂದು ಜನರಲ್ ಸೆಂಟೆನ್ಸ್ ಆಗಿರೋದ್ರಿಂದ ಅಲ್ಲಿ ಜಾನಾತು ಅಂತ ಪ್ರಥಮ ಪುರುಷದಲ್ಲಿ ಉಪಯೋಗಿಸಿದ್ದಾರೆ. ರಾಕೇಶಃ ಕೇವಲಂ ಅದ್ಯ ಏವ ಸ್ವೀಕರೋಮಿ, ಇವತ್ತು ಮಾತ್ರ ತೆಗೆದುಕೊಳ್ತೀನಿ ಅಂತ ಹೇಳ್ತಾನೆ. ಅಂಬ ಅಸ್ತು ಮಾರ್ಗೆ ಯಾನಾನಾಂ ಗತಿಂ ಪಶ್ಯತು ಅನಂತರಂ ಸಾವಧಾನಂ ಪಾರಂ ಗಚ್ಚತು. ಇಲ್ಲಿಯೂ ಹಾಗೆ ಇದು ಮಗನಿಗೆ ಹೇಳೋದರ ಜೊತೆಗೆ ಒಂದು ಜನರಲ್ ಹಿತವಚನ, ಇದು ಜನರಲ್ ಸೆಂಟೆನ್ಸು. ಯಾರಿಗಾದ್ರೂ ಹೇಳ್ಬೇಕಂದ್ರೆ ನೋಡಬೇಕು ಅಂತ ಹೇಳ್ತೀವಲ್ವಾ. ಮಾರ್ಗೆ ಯಾನಾನ, ಮಾರ್ಗದಲ್ಲಿ ಯಾನಾನಾಂ ಗತಿಂ, ವೆಹಿಕಲ್ ಹೋಗ್ತಾ ಇರತ್ತೆ, ಅವುಗಳನ್ನು ನೋಡಿಕೊಂಡು ಹೋಗಬೇಕು. ಅನಂತರಂ ಸಾವಧಾನಂ ಪಾರಂ ಗಚ್ಚತು, ಆಮೇಲೆ ಸಾವಧಾನವಾಗಿ ಪಾರಂ ಅಂದರೆ ನೆಕ್ಸ್ಟ್ ಅಪೋಸಿಟ್ ಆಫ್ ದಿ ರೋಡ್ ಅದನ್ನು ಹೋಗಬೇಕು ಅಂತ ಇಲ್ಲಿ ಜನರಿಕ್ ಸ್ಟೇಟ್ಮೆಂಟನ್ನು ತಾಯಿ ಕೊಡ್ತಾ ಇರೋದ್ರಿಂದ ಪ್ರಥಮ ಪುರುಷದಲ್ಲಿ ಕೊಟ್ಟಿದ್ದಾರೆ. ಪಶ್ಯತು ಮತ್ತು ಗಚ್ಚತು, ಜಾನಾತು. ರಾಕೇಶಃ ಆಂ ಅಹಂ ಗಚ್ಛಾಮಿ, ಹೌದು ನಾನು ಹಾಗೆ ಮಾಡ್ತೀನಿ, ನಾನು ಹೋಗ್ತೀನಿ ಅಂತ ಹೇಳ್ತಾನೆ. ಇಲ್ಲಿ ಚಿತ್ರಕ್ಕೆ ರಾಕೇಶಃ ವಿಪಣಂ ಗಚ್ಚತಿ ಅಂತ ಒಂದು ಹೆಸರನ್ನ ಕೊಟ್ಟಿದ್ದಾರೆ. ವಿಪಣಿ ಅಂದ್ರೆ ಶಾಪ್ ಅಂತ ಅರ್ಥ, ಆಪಣಂ ಅಂತ, ಆಪಣಃ ಅಂತನೂ ಕರೀತಾರೆ ಅದಕ್ಕೆ. ರಾಕೇಶಃ ಈಗ ಶಾಪಿಗೆ ಹೋಗಿ, ಆಪಣಿಕಃ ಅಂದ್ರೆ ಅಂಗಡಿಯವನು, ಶಾಪ್ ಕೀಪರ್ಗೆ ಆಪಣಿಕಃ ಅಂತ ಕರೀತಾರೆ. ಮಹೋದಯ ಕೃಪಯಾ ಏತಾಂ ನಾಮಾವಲಿಂ ಪಶ್ಯತು ವಸ್ತೂನಿ ಚ ದದಾತು. ಮಹೋದಯ ಕೃಪಯಾ ಪ್ಲೀಸ್ ಏತಾಂ ನಾಮಾವಲಿಂ, ಈ ನಾಮಾವಲಿ, ನಾಮಾವಲಿ ಅಂದರೆ ಲಿಸ್ಟ್, ಇದು ಸ್ತ್ರೀಲಿಂಗದಲ್ಲಿದೆ ನಾಮಾವಲಿ, ಅದರಿಂದ ಏತಾಂ ಅಂತ ಆಯಿತು. ನಾಮಾವಲಿ ಲಿಸ್ಟನ್ನು ಪಶ್ಯತು ನೋಡಿ. ಇಲ್ಲಿ ಆಪಣಿಕಃ ಕ್ಲೋಸ್ ರಿಲೇಶನ್ಶಿಪ್ ಏನೂ ಇಲ್ಲ, ಹಾಗೆ ಅವನಿಗಿಂತ ದೊಡ್ಡವರು ಇರ್ತಾರೆ. ಆದ್ದರಿಂದ ಅಥವಾ ನಾವು ಯಾರೋ ಒಂದು ಅಪರಿಚಿತರನ್ನ ಮಾತಾಡಿಸ್ಬೇಕಂದ್ರೆ ನೀವು ಅಂತಾನೆ ಮಾತಾಡಿಸ್ತೀವಿ. ಆದ್ದರಿಂದ ಇಲ್ಲಿ ಭವಾನ್ ಅನ್ನೋ ಒಂದು ಅರ್ಥದಲ್ಲಿ ಪ್ರಥಮ ಪುರುಷದಲ್ಲಿ ಲೋಟ್ಲಕಾರ ಕೊಟ್ಟಿದ್ದಾರೆ. ಪಶ್ಯತು ವಸ್ತೂನಿ ಚ ದದಾತು, ಪಶ್ಯತು ದದಾತು, ಈ ಲಿಸ್ಟನ್ನು ನೋಡಿ ವಸ್ತುಗಳನ್ನು ಕೊಡಿ. ಪಶ್ಯತು, ಪಶ್ಯತಿ ಅನ್ನುವಂಥದ್ದು ಲಟ್ಲಕಾರದಲ್ಲಿ ಇದಕ್ಕೆ ಹೋಗ್ತಾ ಲೋಟ್ಲಕಾರಕ್ಕೆ ಹೋಗ್ತಾ ಪಶ್ಯತು ಅಂತ ಆಗುತ್ತೆ. ಪ್ರಥಮ ಪುರುಷ ಏಕವಚನ. ದದಾತಿ ದದಾತು ಅಂತ ಆಗ್ತದೆ. ಆಪಣಿಕ ಪಶ್ಯಾಮಿ, ಲಿಸ್ಟ್ನಲ್ಲಿ ಏನೆಲ್ಲ ಇದೆ ಅಂತ ಇಲ್ಲಿ ಒಂದಿಷ್ಟು ಇದೆ. ಮುದ್ಗಹ ಅರ್ಧ ಕಿಲೋಮಿತಃ, ಇಲ್ಲಿ ಮುದ್ಗಹ ಅಂದರೆ ಹೆಸರು ಕಾಳು ಅಂತ ಅರ್ಥ. ಅರ್ಧ ಕಿಲೋಮಿತಃ, ಕಿಲೋಮಿತಃ ಅಂದರೆ ಕೆಜಿ, ಕೆಜಿ ಲೆಕ್ಕದಲ್ಲಿ ಅರ್ಧ ಕೆಜಿ. ಆ ಲಿಸ್ಟ್ನಲ್ಲಿ ಏನೆಲ್ಲ ಬರೆದಿದ್ದಾರೆ? ಹೆಸರು ಕಾಳು ಅರ್ಧ ಕೆಜಿ, ಶರ್ಕರ, ಈಕಾರ ಆಕಾರ ಅಂತ ಸ್ತ್ರೀಲಿಂಗ, ಶರ್ಕರ ಅಂದರೆ ಸಕ್ಕರೆ, ಶುಗರ್, ಏಕ ಕಿಲೋಮಿತಃ 1 ಕೆಜಿ, ಗುಡಹ ಅಂದರೆ ಬೆಲ್ಲ, ಏಕ ಕಿಲೋಮಿತಃ 1 ಕೆಜಿ, ದ್ವಿದಲಂ ಅಂದರೆ ಯಾವುದೇ ಒಂದು ದ್ವಿದಳ ಧಾನ್ಯ, ಅದನ್ನು ಏಕ ಕಿಲೋಮಿತಂ. ಹಾಗೆ ಸರ್ಷಪಃ, ಸರ್ಷಪಃ ಅಂದರೆ ಸಾಸಿವೆ, ಸಾಸಿವೆ ಮಸ್ಟರ್ಡ್, ಅದನ್ನು ಪಾದ ಕಿಲೋಮಿತಃ. ಪಾದ ಅಂದರೆ ಕಾಲು, ಕಾಲು ಕೆಜಿ, ಅರ್ಧ ಕೆಜಿ, 1 ಕೆಜಿ ಉಳಿದಿದ್ದು, ಮತ್ತೆ ಇಲ್ಲಿ ಕಾಲು ಕೆಜಿ. ಎಷ್ಟು ಕೆಜಿ? ಈ ನಾಮಾವಳಿ ಲಿಸ್ಟಲ್ಲಿರುವಂತಹ
ವಸ್ತುಗಳು. ಸರ್ವಂ ಸಿದ್ಧಂ ಅಸ್ತಿ ಸ್ಯೂತಂ ದದಾತು ತತ್ರ ಸ್ಥಾಪಯಾಮಿ. ಎಲ್ಲವೂ ಸಿದ್ಧವಾಗಿದೆ, ಸ್ಯೂತಂ ದದಾತು. ಇಲ್ಲೂ ಹಾಗೆ ಇಬ್ಬರು ಅಪರಿಚಿತರಾಗಿರೋದ್ರಿಂದ ಚಿಕ್ಕವನಾದರೂ ಸಹ ಅವರು ವಿತ್ ರೆಸ್ಪೆಕ್ಟ್ ಉಪಯೋಗಿಸಿ ಕ್ರಿಯಾಪದವನ್ನು ಕೊಟ್ಟಿರ್ತಾರೆ, ಕೊಡಿ ಅಂತ. ಸ್ಯೂತಂ ದದಾತು ತತ್ರ ಸ್ಥಾಪಯಿಷ್ಯಾಮಿ, ಅದರಲ್ಲಿ ಹಾಕ್ತೇನೆ. ರಾಕೇಶ ಅಸ್ತು ಕತಿ ರೂಪ್ಯಕಾಣಿ ಯಚ್ಛಾನಿ. ಆಗಲಿ, ಲಿಸ್ಟ್ ಸಾಮಾನುಗಳನ್ನ ಕೊಟ್ಟಿದ್ದಾರೆ, ಈಗ ಹಣವನ್ನು ಕೊಡಬೇಕು. ಎಷ್ಟು, ಕತಿ ಅಂದರೆ ಎಷ್ಟು, ರೂಪ್ಯಕಾಣಿ ನಾಣ್ಯಗಳನ್ನು ಅಥವಾ ಎಷ್ಟು ದುಡ್ಡನ್ನು, ಯಚ್ಛಾನಿ ಇದು ಸಹ ಲೋಟ್ಲಕಾರದಲ್ಲಿದೆ, ರೆಡ್ ಮಾರ್ಕಲ್ಲಿ ಹಾಕಿಲ್ಲ. ಯಚ್ಛಾನಿ ಅಂದರೆ ನಾನು, ಉತ್ತಮ ಪುರುಷದಲ್ಲಿ ನಾನು ಎಷ್ಟು ಕೊಡಬೇಕು ಅಂತ ದಯವಿಟ್ಟು ಹೇಳಿ ಅನ್ನೋ ಅರ್ಥದಲ್ಲಿ ಯಚ್ಛಾನಿ ಅನ್ನುವಂಥದ್ದು ಉತ್ತಮ ಪುರುಷದಲ್ಲಿದೆ. ಯಚ್ಛತಿ, ಯಚ್ಛಾಮಿ ಅನ್ನುವಂಥದ್ದು ಲಟ್ಲಕಾರದಲ್ಲಿ, ಯಚ್ಛಾಮಿ ಅದು ಲೋಟ್ಲಕಾರದಲ್ಲಿ ಉತ್ತಮ ಪುರುಷವಾದಾಗ ಯಚ್ಛಾನಿ. ಈ ವಿಷಯಗಳು ಮುಂದೆ ಎಕ್ಸಸೈಸ್ನಲ್ಲಿ ಬರ್ತದೆ, ನೋಡೋಣ ಅವಾಗ. आपणिकः चत्वारि शतानि षष्टिं च रूप्यकाणि ददातु. चत्वारि 400, 100 ಅಂದರೆ 100, 400 ಅಂದರೆ 400, ಷಷ್ಠಿಂ ಷಷ್ಠಿ ಅಂದರೆ 60, 460 ಅಂದರೆ 460 ರೂಪೀಸ್ ಇದನ್ನು ಕೊಡಬೇಕು, ಕೊಡು ಅಂತ ಹೇಳ್ತಾ ಇದ್ದಾರೆ. ರಾಕೇಶ ಮಹೋದಯ ನೀಲವರ್ಣ ಲೇಖನಿ ಅಸ್ತಿ ಕಿಂ. ಈಗ ಅವನು ಲಿಸ್ಟಲ್ಲಿರೋ ಸಾಮಾನೆಲ್ಲ ತಗೊಂಡಿದ್ದಾನೆ, ಅವನಿಗೆ ಇನ್ನೊಂದು ವಸ್ತು ಬೇಕಾಗಿದೆ. ಅದು ಕೇಳ್ತಾ ಇರೋದು ಚಾಕೊಲೇಟ್ ಅಲ್ಲ, ಅದರ ಜೊತೆಗೆ ಏನು ಕೇಳ್ತಾ ಇದ್ದಾನೆ, ನೀಲವರ್ಣ ಲೇಖನಿ. ಲೇಖನಿ ಅಂದರೆ ಪೆನ್ನು. ಪೆನ್ನಿಗೆ ಇಲ್ಲಿ ವಿಶೇಷಣ, ಡಿಸ್ಕ್ರಿಪ್ಟಿವ್ ನೌನ್ ಇದು ನೀಲವರ್ಣ ಅನ್ನೋದು, ಆದ್ದರಿಂದ ಅದು ಸ್ತ್ರೀಲಿಂಗದಲ್ಲಿ ಬಂದಿದೆ. ಇಲ್ಲ ಅಂದರೆ ವರ್ಣ ಅಂತ ಆಗ್ತಿತ್ತು. ನೀಲವರ್ಣ ಲೇಖನಿ, ಬ್ಲೂ ಇಂಕ್ ಪೆನ್ ಇದೆಯಾ ಅಂತ ಕೇಳ್ತಾ ಇದ್ದಾನೆ. आपणिकः आम अस्ति. ರಾಕೇಶ ಹೇಳ್ತಾನೆ, ಏಕಂ ಚಾಕಲೇಹಂ ಏಕಾಂ ಲೇಖನೀಂ ಚ ದದಾತು. ಒಂದು ಚಾಕ್ಲೇಟು ಹಾಗೆ ಒಂದು ಪೆನ್ನು, ಎರಡನ್ನು ಕೊಡಿ. ತಸ್ಯ ಮೂಲ್ಯಂ ಅಪಿ ಯೋಜಯತು. ಅದರ ಮೂಲ್ಯಂ ಅಂದರೆ ರೇಟನ್ನು ಸಹ, ಯೋಜಯತು ಅಂದರೆ ಜೋಡಿಸೋದು ಅಂತ, ಯೋಜಯತಿ ಅಂದರೆ ಜೋಡಿಸ್ತಾರೆ ಅಂತ ಅರ್ಥ. ಯೋಜಯತು ಯಾವುದಕ್ಕೆ ಜೋಡಿಸ್ಬೇಕು, ಹಳೇದು ದುಡ್ಡು ಇದೆಯಲ್ವ, ಚತ್ವಾರಿ ಶತಾನಿ ಷಷ್ಠಿಂ, ಅದಕ್ಕೆ ಅದನ್ನು ಜೋಡಿಸಿ ಅಂತ ಹೇಳ್ತಾ ಇದ್ದಾನೆ. ಯೋಜಯತು ಅನ್ನೋದು ಪ್ರಥಮ ಪುರುಷ ಏಕವಚನದಲ್ಲಿದೆ, ಲೋಟ್ಲಕಾರದಲ್ಲಿದೆ. ಅದರ ಲಟ್ಲಕಾರ ರೂಪ ಯೋಜಯತಿ. ಯೋಜಯತಿ ಲೋಟ್ಲಕಾರದಲ್ಲಿ ಯೋಜಯತು. आपणिकः अस्तु लेखन्याः 20 रूप्यकाणि चाकलेहस्य 10 रूप्यकाणि च योजयामि. ಲೇಖನ್ಯಾಹ ಲೇಖನಿಯ ದುಡ್ಡು ಎಷ್ಟು, 20, 20 ಅಂದರೆ 20, 20. ಹಾಗೆ ಚಾಕಲೇಹಸ್ಯ 10 ರೂಪ್ಯಕಾಣಿ, ಚಾಕೊಲೇಟು 10 ರೂಪಾಯಿದು, ಒಟ್ಟು 30 ರೂಪಾಯಿಗಳನ್ನು ಮತ್ತೆ ಇದಕ್ಕೆ ಜೋಡಿಸ್ತೀನಿ ಅಂತ ಹೇಳ್ತಾನೆ. ಆಹತ್ಯ ಅಂದರೆ ಒಟ್ಟು ಸೇರಿಸಿ 90,400. 400 400ಕ್ಕೆ 90, ಇಲ್ಲಿ 90 ಅಧಿಕ ಎನ್ನುವಲ್ಲಿ ಸಂಧಿ ಇದೆ. 90 ಅಧಿಕಾನಿ, 90 ಅಂದರೆ 90, 400ಕ್ಕೆ ಮತ್ತೆ 90 ಜಾಸ್ತಿ ಅಂದರೆ 490 ರೂಪಾಯಿಗಳು, 490 ರೂಪೀಸ್ ಆಗಿದೆ. ರೂಪ್ಯಕಾಣಿ ದದಾತು ಅಂತ ಹೇಳ್ತಾ ಇದ್ದಾರೆ. ರಾಕೇಶ ಆಮ್ 500 ರೂಪ್ಯಕಾಣಿ ಸಂತಿ. ಅವನ ಹತ್ರ ಎಷ್ಟು ದುಡ್ಡಿದೆ, 500, 500 ರೂಪಾಯಿಗಳು ಇವೆ. ಸ್ವೀಕರೋತು ತೆಗೆದುಕೊಳ್ಳಿ.
ಕೃಪಯಾ ಅಲ್ಲಿ ಕೃಪಯಾ ಅನ್ನುವಂಥದ್ದನ್ನು ಅಧ್ಯಾಹಾರ ಮಾಡ್ಕೊಬಹುದು. ಅವಶಿಷ್ಟಂ ಚ ದದಾತು, ಉಳಿದಿದ್ದು. ಅವಶಿಷ್ಟಂ ಅಂದರೆ ಉಳಿದಿರೋದು, ಬಾಕಿ ಹಣ. ಚ ದದಾತು, ಚೇಂಜನ್ನು ಕೊಡಿ ಅಂತ ಹೇಳ್ತಾ ಇದ್ದಾರೆ. आपणिकः सर्वं स्यूते ಸ್ಥಾಪಿತಂ ಅಸ್ತಿ, ಎಲ್ಲವನ್ನು ತಗೊಂಡಿರೋ ಸಾಮಾನೆಲ್ಲವೂ ಸ್ಯೂತದಲ್ಲಿ, ಬ್ಯಾಗ್ನಲ್ಲಿ ಹಾಕಲಾಗಿದೆ. 10 ರೂಪ್ಯಕಾಣಿ ಅವಶಿಷ್ಟಾನಿ, 10 ರೂಪಾಯಿ ಉಳಿದಿದೆನೆಂದು ಸ್ವೀಕರುವುದು, ತೆಗೆದುಕೋ ಅಂತ ಹೇಳ್ತಾ ಇದೆ. ಇಲ್ಲಿ ಪ್ರಥಮ ಪುರುಷ ಲೋಟ್ಲಕಾರದಲ್ಲಿ ಪ್ರಥಮ ಪುರುಷದಲ್ಲಿದೆ, ಏಕವಚನದಲ್ಲಿದೆ. ಯಾಕೆ ಅಂದರೆ ಅವರಿಬ್ಬರು ಸಂಭಾಷಣೆ ನಡೀತಾ ಇದ್ರೂ ಸಹ ಇಲ್ಲಿ ಮಧ್ಯಮ ಪುರುಷದಲ್ಲಿ ಇಲ್ಲ. ರಾಕೇಶ ಆಪಣಿಕನಿಗೆ ಹೇಳುವ ಒಂದು ಇದಂದರೆ, ಅವರು ದೊಡ್ಡವರು ಇರ್ತಾರೆ, ಹಿರಿಯರಿಗೆ ಹೇಳಬೇಕಂದ್ರೆ ಭವಾನ್ ಭವತಿ ಅದನ್ನು ಉಪಯೋಗಿಸ್ಕೊಬೇಕು. ಆವಾಗ ಅಲ್ಲಿ ಪ್ರಥಮ ಪುರುಷ ಬರ್ತದೆ. ಅಥವಾ ಅಪರಿಚಿತರ ಜೊತೆ ಮಾತಾಡಬೇಕಂದ್ರೂ ಸಹ ನಾವು ಭವಾನ್ ಭವತಿ ಅನ್ನುವ ಶಬ್ದವನ್ನು ಉಪಯೋಗಿಸ್ತೀವಿ, ತ್ವಂ ಅನ್ನು ಉಪಯೋಗಿಸೋದರ ಬದಲಿಗೆ. ಆದ್ದರಿಂದ ಅಂಥ ಸಮಯದಲ್ಲೂ ಪ್ರಥಮ ಪುರುಷಕ್ಕೆ ಹೋಗಬೇಕಾಗ್ತದೆ. ಇಲ್ಲಿ ಪ್ರಥಮ ಪುರುಷ ಲೋಟ್ಲಕಾರ ದದಾತು. ಅಸ್ತು ಧನ್ಯವಾದಃ, ಪುನರಪಿ ಆಗಚ್ಚತು, ಮತ್ತೆ ಪುನಃ ಬನ್ನಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿಗೆ ಈ ಚಾಪ್ಟರು ಮುಗಿತು. ಪಠಂತು ಅವಗಚ್ಚಂತು, ಲೋಟ್ಲಕಾರವನ್ನು ಇನ್ನೊಂದಿಷ್ಟು ಅರ್ಥ ಮಾಡಿಕೊಳ್ಳಿಕ್ಕೆ ಇನ್ನೊಂದು ಸ್ವಲ್ಪ ಸೆಂಟೆನ್ಸ್ ಅನ್ನು ಕೊಟ್ಟಿದ್ದಾರೆ. ಭವಾನ್ ಪಿಬತು, ಇಲ್ಲಿ ಭವಾನ್ ಮೇಲ್ ಪುರುಷ ಇದಕ್ಕಾದ್ರೆ ಪುಲ್ಲಿಂಗ ಶಬ್ದ ಆದರೆ ಭವಾನ್ ಅಂತ ಆಗ್ತದೆ. ಪಿಬತು ಅಂತ ಹೇಳ್ತಾ ಇದ್ದಾರೆ. ಭವಾನ್ ಅನ್ನುವಂಥದ್ದು ಇಲ್ಲಿ ಇಬ್ಬರ ನಡುವೆ ಸಂಭಾಷಣೆ ನಡೀತಾ ಇದ್ರು, ಇಲ್ಲಿ ತ್ವಂ ಅನ್ನು ಉಪಯೋಗಿಸಿಲ್ಲ, ಭವಾನ್ ಉಪಯೋಗಿಸಿರೋದ್ರಿಂದ ಪ್ರಥಮ ಪುರುಷದಲ್ಲಿ ಬಂತು. ಲೋಟ್ಲಕಾರ ಪ್ರಥಮ ಪುರುಷ ಏಕವಚನ ಏನಾಗ್ತದೆ, ತಿ ಬದಲು ತು ಸೇರಿಸ್ಬೇಕು. ಪಿಬತಿ ಇದಿದ್ದು ಪಿಬತು ಆಗ್ತದೆ. ಗಚ್ಚತಿ ಇದಿದ್ದು ಗಚ್ಚಸಿ ಆಗ್ತದೆ, ಸಾರಿ ಗಚ್ಚತು ಆಗ್ತದೆ. ವದತಿ ಇದಿದ್ದು ವದತು ಆಗ್ತದೆ. ಇಲ್ಲಿ ನೆಕ್ಸ್ಟು ಯೂಯಂ ಉತ್ತಿಷ್ಠತ. ಯೂಯಂ ಅದು ಮಧ್ಯಮ ಪುರುಷಕ್ಕೆ ಬಂತು. ಮಧ್ಯಮ ಪುರುಷದಲ್ಲಿ ಬಹುವಚನ. ತ್ವಂ ಯುವಾಂ ಯೂಯಂ ಅಂದರೆ ನೀವೆಲ್ಲರೂ. ಯೂಯಂ ಅಂತ ಉಪಯೋಗಿಸಿದಾಗ ಮಧ್ಯಮ ಪುರುಷಕ್ಕೆ ಹೋಗಬೇಕು. ಲೋಟ್ಲಕಾರ ಮಧ್ಯಮ ಪುರುಷ ಬಹುವಚನ. ಇಲ್ಲಿ 3 ಜನ ಸ್ಟೂಡೆಂಟ್ಸ್ ಇರೋದ್ರಿಂದ ಮಧ್ಯಮ ಪುರುಷ ಬಹುವಚನವನ್ನು ಉಪಯೋಗಿಸಿದ್ದಾರೆ. ಹಾಗೆ ಇವರು ಗುರುಗಳು, ಮಕ್ಕಳು ಚಿಕ್ಕವರಾಗಿರೋದ್ರಿಂದ ಅವರಿಗೆ ಮಧ್ಯಮ ಪುರುಷದಲ್ಲೇ ಉಪಯೋಗಿಸಿದ್ದಾರೆ. ಉತ್ತಿಷ್ಠತ ಅನ್ನುವಂಥದ್ದು ಹಾಗಿದ್ರೆ ಲೋಟ್ಲಕಾರ ಮಧ್ಯಮ ಪುರುಷ ಬಹುವಚನ ರೂಪ ಆಯಿತು. ಲಟ್ಲಕಾರ ಮಧ್ಯಮ ಪುರುಷ ಬಹುವಚನ ಏನಾಗ್ತದೆ, ಉತ್ತಿಷ್ಠಥ, ಉತ್ತಿಷ್ಠಸಿ, ಉತ್ತಿಷ್ಠತಃ, ಉತ್ತಿಷ್ಠತ. ಥ ದೊಡ್ಡ ಥ ಯೂಸ್ ಮಾಡಬೇಕಿತ್ತು, ಆದರೆ ಇಲ್ಲಿ ಲೋಟ್ಲಕಾರದಲ್ಲಿ ಉತ್ತಿಷ್ಠತ ಸಣ್ಣದಾಗ್ತದೆ. ಮುಂದೆ ಭವಂತಹ ಖಾದಂತು, ತಾಯಿ 3 ಜನಕ್ಕೆ ಹೇಳ್ತಾ ಇದ್ದಾರೆ. ಅಲ್ಲಿ ಹೇಳಬೇಕಂದ್ರೆ ಯು ಎಂ ಹೇಳಲಿಲ್ಲ, ಯಾಕಂದರೆ ಇಲ್ಲಿ ಹಿರಿಯರು ಅವರಿಗಿಂತ ದೊಡ್ಡವರು ಇರೋದ್ರಿಂದ ಎಲ್ಲರನ್ನು ಸೇರಿಸಿ ಭವಾನ್ ಶಬ್ದವನ್ನೇ ಉಪಯೋಗಿಸಿದರು. ಭವಾನ್, ಭವಂತೌ, ಭವಂತಹ ಬಹುವಚನವನ್ನು ಉಪಯೋಗಿಸಿದ್ದಾರೆ. ಖಾದಂತು ಲೌಟ್ಲಕಾರ ಬಹುವಚನ ಪ್ರಥಮ ಪುರುಷ. ಖಾದಂತು, ಖಾದತು, ಪಿಬತು ಬದಲು ಖಾದತು ಹಾಕ್ಬಹುದು. ಪಿಬತಃ, ಪಿಬಂತು ಅಂತ ಆಗ್ತದೆ. ಸಾರಿ, ಪಿಬತು, ಪಿಬತಾಂ, ಪಿಬಂತು ಅಂತ ಆಗ್ತದೆ. ಅಲ್ಲಿ ಲಟ್ಲಕಾರದಲ್ಲಾದರೆ ಪಿಬತಿ, ಪಿಬತಃ, ಪಿಬಂತಿ ಅಂತ ಆಗ್ತದೆ. ಅಹಂ ಸಂಶಯಂ ಪೃಚ್ಛಾಮಿ, ಸ್ಟೂಡೆಂಟು ಟೀಚರ್ಗೆ ಕೇಳ್ತಾ ಇದ್ದಾರೆ, ನಾನು ಸಂಶಯವನ್ನ, ಡೌಟ್ಸನ್ನು ಕೇಳಬಹುದಾ ಅನ್ನುವಂತಹ ರಿಕ್ವೆಸ್ಟಲ್ಲಿ ಅವರು ಕೇಳ್ತಾ ಇದ್ದಾರೆ. ಪೃಚ್ಛಾಮಿ ಅಂದರೆ ಲಟ್ಲಕಾರ, ಕೇಳ್ತೇನೆ ಅನ್ನುವಂಥ ಇನ್ಫಾರ್ಮೇಷನ್, ನಾನು ಐ ಆಸ್ ಡೌಟ್ ಅಂತ ಇನ್ಫಾರ್ಮೇಷನ್ ಆಗ್ತದೆ. ಆದರೆ ಇಲ್ಲಿ ಪೃಚ್ಛಾನಿ ಅಂತ ಇರೋದ್ರಿಂದ ಅಲ್ಲಿ ರಿಕ್ವೆಸ್ಟ್ ಮಾಡ್ತಾ ಇದ್ದಾಳೆ ಸ್ಟೂಡೆಂಟು ಟೀಚರ್ಗೆ, ನಾನು ಸಂಶಯವನ್ನು ಕೇಳಬಹುದು ಅನ್ನೋ ಇದರಲ್ಲಿ ಪೃಚ್ಛಾನಿ ಅಂತ ಉಪಯೋಗ ಆಗಿದೆ. ಲೋಟ್ಲಕಾರದಲ್ಲಿದೆ ಇದು. ತ್ವಂ ಪಠ, ನೀನು ಓದು. ತಂದೆ ಮಗನಿಗೆ ಹೇಳ್ತಾ ಇರೋದ್ರಿಂದ ಇಲ್ಲಿ
ತ್ವಂ ಎನ್ನುವಂಥದ್ದನ್ನು ಉಪಯೋಗಿಸಿದ್ದಾರೆ. ಹಾಗೆ ಅದರ ಲೋಟ್ಲಕಾರ ಪಠ, ಓದು, ಆದೇಶ ಅಥವಾ ಆಜ್ಞೆ ಅಂತ, ಆರ್ಡರ್ ಅಂತ ಏನು ಹೇಳ್ತೀವಿ, ಅದು ಪಠ ಮಧ್ಯಮ ಪುರುಷ ಏಕವಚನ. ವಯಂ ಗಚ್ಛಾಮ, ನಾವೆಲ್ಲರೂ. ಗಚ್ಛಾಮಹ ಅಂತ ಇದ್ದಿದ್ರೆ ಲಟ್ಲಕಾರ ಆಗ್ತಾ ಇತ್ತು. ಲೋಟ್ಲಕಾರದಲ್ಲಿ ಹೋಗೋಣವ ಅಥವಾ ರಿಕ್ವೆಸ್ಟ್, ಒಂದು ಕ್ವಶನ್, ಸಲಹೆ ಕೇಳ್ತಾರೆ, ನಾವೆಲ್ಲರೂ ಹೋಗೋಣವಾ ಅನ್ನೋ ಇದರಲ್ಲಿ ವಯಂ ಗಚ್ಛಾಮ ಅಂತ ಆಗ್ತದೆ. ಅದೇ ಲಟ್ಲಕಾರದಲ್ಲಿ ಮಹ ಅಂತ ಬರ್ತದೆ, ಲೋಟ್ಲಕಾರದಲ್ಲಿ ಮ ಅಂತ ಮಾತ್ರ ಬರುತ್ತೆ. ಅದರ ಒಂದು ಧಾತ್ವಿ ಲೋಟ್ಲಕಾರದ ಒಂದು ರೂಪವನ್ನ ಇಲ್ಲಿ ಕೊಟ್ಟಿದ್ದಾರೆ. ಲೋಟ್ಲಕಾರದ ಬಗ್ಗೆ ಒಂದಿಷ್ಟು ವಿಷಯ. ಅತ್ರ ಸ್ಥೂಲಾಕ್ಷರೈ ಲಿಖಿತಾನಿ ಪದಾನಿ ಪಶ್ಯಂತು. ಚಾಪ್ಟರ್ನಲ್ಲಿ ಸ್ಥೂಲ ಅಂದರೆ ದಪ್ಪ ಅಕ್ಷರಗಳಲ್ಲಿ ಬರೆದಿರುವಂತಹ ಶಬ್ದಗಳನ್ನು ನೋಡು. ದಪ್ಪ, ಸ್ಥೂಲ ಅಂದರೆ ದಪ್ಪ ಅಂತ ಅರ್ಥ. ಏತಾನಿ, ಇಲ್ಲಿ ಹಾಗೆ ಇಲ್ಲೇ ಲೋಟ್ಲಕಾರವನ್ನು ಉಪಯೋಗಿಸ್ತಾರೆ. ಪಶ್ಯಂತು, ನೋಡಿ ಅಂತ. ಏತಾನಿ ಕ್ರಿಯಾಪದಾನಿ ಲೋಟ್ಲಕಾರೆ ಆಜ್ಞಾ ಯಾ ಪ್ರಾರ್ಥನಾ ಇತಿ ಅರ್ಥಯೋ ಸಂತಿ. ಈ ಕ್ರಿಯಾಪದಗಳು ಲೋಟ್ಲಕಾರದಲ್ಲಿ ಆಜ್ಞೆ, ಆರ್ಡರ್, ಅಥವಾ ಪ್ರಾರ್ಥನಾ, ರಿಕ್ವೆಸ್ಟ್ ಆ ಅರ್ಥದಲ್ಲಿ ಆಗ್ತದೆ. ಲೋಟ್ಲಕಾರ ಕ್ರಿಯಾಯ ಭಾವಸೂಚಕ ಭವತಿ. ಈ ಲೋಟ್ಲಕಾರ ಅನ್ನುವಂಥದ್ದು ಒಂದು ಶಬ್ದ, ಕ್ರಿಯಾಪದ ಲೋಟ್ಲಕಾರದಲ್ಲಿದೆ ಅಂದರೆ ಅದು ಕಾಲವನ್ನು ಸೂಚಿಸೋಲ್ಲ. ಕಾಲವನ್ನು ಸೂಚಿಸೋದಕ್ಕಿಂತ ಭಾವವನ್ನು, ಯಾವ ರೀತಿಯಲ್ಲಿ ಆ ಕ್ರಿಯಾಪದವನ್ನು ಉಪಯೋಗಿಸ್ತಾ ಇದ್ದಾರೆ, ಆರ್ಡರಲ್ಲಿ ಉಪಯೋಗಿಸ್ತಾ ಇದ್ದಾರಾ, ಆಜ್ಞೆಯಲ್ಲಿ ಉಪಯೋಗಿಸ್ತಾ ಇದ್ದಾರಾ ಅಂತ. ಕ್ರಿಯೆಯ ಲಟ್ಲಕಾರ ಅನ್ನುವಂಥದ್ದು ಇನ್ಫಾರ್ಮೇಶನ್ ಅನ್ನು ಕೊಡುತ್ತೆ, ವರ್ತಮಾನ ಕಾಲ, ಅದರಲ್ಲಿ ಕಾಲವೂ ಇರ್ತದೆ. ಆದರೆ ಲೋಟ್ಲಕಾರದಲ್ಲಿ ಕಾಲಕ್ಕಿಂತ ಬರೀ ಭಾವವನ್ನು ತಿಳಿಸ್ತದೆ. ಅದರ ರೂಪ ಹೇಗಾಗ್ತದೆ, ಈ ಟೇಬಲನ್ನು ಬೈಹರ್ಟ್ ಮಾಡಿಕೊಂಡ್ರೆ ಬೇರೆ ಎಲ್ಲ ಕ್ರಿಯಾಪದಗಳಿಗೂ, ಹೆಚ್ಚಿನ ಕ್ರಿಯಾಪದಗಳಿಗೂ, ಕೆಲವೊಂದು ಕಡೆ ಸ್ಪೆಷಲ್ ಕೇಸಸ್ ಇರ್ತದೆ, ಇದೇ ರೂಪ ಇರ್ತದೆ. ಪಠತು ಪಠತಾಂ ಪಠಂತು, ಪಠ ಪಠತಂ ಪಠತ, ಪಠಾನಿ ಪಠಾವ ಪಠಾಮ. ಪಠತು ಪಠತಾಂ ಪಠಂತು, ಪಠ ಪಠತಂ ಪಠತ, ಪಠಾನಿ ಪಠಾವ ಪಠಾಮ. ಇಲ್ಲಿ ಒಬ್ಸರ್ವ್ ಮಾಡಿದ್ರೆ ಲಟ್ಲಕಾರಕ್ಕೂ ಇದಕ್ಕೂ ಏನು ಕೆಲವೊಂದು ಕಡೆ ಸ್ವಲ್ಪ ಸಾಮ್ಯತೆ ಇದೆ. ಪಠತು ಲಟ್ಲಕಾರದಲ್ಲಿ ತಿ ಇರ್ತದೆ, ಪಠತಿ ಇರುವಂಥದ್ದನ್ನ ಇಲ್ಲಿ ಪಠತು ಉಕಾರ ಮಾಡಬೇಕು. ಹಾಗೆ ಬಹುವಚನ ಪಠಂತಿ ಅಂತಿದ್ದು ಪಠಂತು ಮಾಡೋದು. ಪಠತಃ ಇದ್ದಿದ್ದು ಚೇಂಜ್ ಆಯಿತು, ಇಲ್ಲಿ ಪಠತಾಂ, ಪಠತಿ ಪಠತಃ ಪಠಂತಿ ಅಲ್ವಾ. ಹಾಗೆ ಪಠ, ಇಲ್ಲಿ ಯಾವುದೇ ಪ್ರತ್ಯಯ ಇಲ್ಲ. ಪಠತಿ ಪಠಸಿ ಅಂತ ಬರ್ತಿತ್ತು, ಅಲ್ಲಿ ಸಿ ಅನ್ನೋದ ಬಿಟ್ಟು ಬಿಡಬೇಕು, ಬೇರೆ ಏನನ್ನು ಹಾಕೋದು ಬೇಡ. ಪಠ. ಪಠತಂ ಪಠತ. ಲಟ್ಲಕಾರದಲ್ಲಿ ಆದರೆ ದ್ವಿವಚನ ಪಠಸಿ ಪಠತಃ ಬರ್ತಿತ್ತು, ಇಲ್ಲಿ ಪಠತಂ ಪಠತ ಅಷ್ಟೆ. ದೊಡ್ಡ ಮಹಾಪ್ರಾಣದ ಥ ಇಲ್ಲ ಇಲ್ಲಿ. ಹಾಗೆ ಉತ್ತಮ ಪುರುಷದಲ್ಲಿ ನೆನ್ಪಿಟ್ಕೊಳ್ಳಿಕ್ಕೆ ಈಸಿ. ಹೇಗೆ, ಲಟ್ಲಕಾರದಲ್ಲಿ ಆದರೆ ಮಿ ಬರ್ತದೆ, ಪಠಾಮಿ ಆಗ್ತದೆ. ಇಲ್ಲಿ ಮಿ ಬದಲು ನೀ ತಗೋಬೇಕು. ಇಲ್ಲಿ ಎರಡು ವಿಸರ್ಗ ಬರಲ್ಲ ಅಷ್ಟೆ. ಪಠಾವಹ ಇರ್ತಿತ್ತು ಲಟ್ಲಕಾರದಲ್ಲಿ, ಇಲ್ಲಿ ಪಠಾವ. ಮಹ ಇರ್ತಿದ್ದಲ್ಲಿ ಬರೀ ಮ. ಪಠಾನಿ ಪಠಾವ ಪಠಾಮ. ಪಠತು ಪಠತಾಂ ಪಠಂತು, ಪಠ ಪಠತಂ ಪಠತ, ಪಠಾನಿ ಪಠಾವ ಪಠಾಮ. ಹಾಗೆ ಲಿಖ ಧಾತು ತಗೊಂಡ್ರೆ ಲಿಖತು ಲಿಖತಾಂ ಲಿಖಂತು, ಲಿಖ ಲಿಖತಂ ಲಿಖತ, ಲಿಖಾನಿ ಲಿಖಾವ ಲಿಖಾಮ. ಹಿಂದಿನ ಚಾಪ್ಟರ್ಗಳಲ್ಲಿ ಎಷ್ಟೊಂದು ಕ್ರಿಯಾಪದಗಳು ಬಂದಿವೆ. ಆ ಕ್ರಿಯಾಪದಗಳನ್ನೇ ಉಪಯೋಗಿಸಿ ಈ ಟೇಬಲ್ನ ಕ್ರಿಯೇಟ್ ಮಾಡ್ಕೊಬಹುದು ನಾವೇ. ಪಶ್ಯತು ದೃಶ್ ಧಾತುವಿನಿಂದ ಬರುವಂಥದ್ದು. ಪಶ್ಯತು ಪಶ್ಯತಾಂ ಪಶ್ಯಂತು, ಪಶ್ಯ ಪಶ್ಯತಂ ಪಶ್ಯತ, ಪಶ್ಯಾನಿ ಪಶ್ಯಾವ ಪಶ್ಯಾಮ, ಈ ರೀತಿಯಲ್ಲಿ ಬರ್ತದೆ. ಇನ್ನು ಕೆಲವೊಂದು ಸ್ಪೆಷಲ್ ಕೇಸಸ್ ಇರುವಂತಹ, ಉದಾಹರಣೆಗೆ ಕರೋತಿ, ಅಸ್ತಿ, ಅವುಗಳ ಲೋಟ್ಲಕಾರ ರೂಪ ಸ್ವಲ್ಪ ಚೇಂಜ್ ಆಗ್ತದೆ. ದದಾತಿ ಇರಬಹುದು. ಅದನ್ನು ಎಕ್ಸಸೈಸ್ ವಿಡಿಯೋನಲ್ಲಿ, ಮುಂದಿನ ವಿಡಿಯೋದಲ್ಲಿ ಒಂದು ಲಿಸ್ಟನ್ನು ಮಾಡಿ ತೋರಿಸ್ತೇನೆ ಹೇಗೆ ಅಂತ. ಇಲ್ಲಿ ವಯಂ ಶಬ್ದಾರ್ಥಾನ್ ಜಾನೀಮಃ. ಸ್ಯೂತಂ, ಆ್ಯಕ್ಚುಲಿ ಸ್ಯೂತಃ ಅಂತ ಆಗಬೇಕು, ಅದು ಪುಲ್ಲಿಂಗ ಶಬ್ದ. ಬ್ಯಾಗ್,
ಚೀಲ ಅಂತ ನಾವು ಕನ್ನಡದಲ್ಲಿ ಹೇಳ್ತೀವಿ. ನಾಮಾವಲಿ, ನಾಮಸೂಚಿ ಅಥವಾ ಸೂಚಿ ಅಂತ ಹೇಳ್ತಾರೆ, ಲಿಸ್ಟ್. ಕನ್ನಡದಲ್ಲಿ ಪಟ್ಟಿ, ಹೆಸರಿನ ಪಟ್ಟಿ ಅಂತ ತಗೋಬಹುದು. ಆಪಣಂ, ಇದು ಹಾಗೆ ಆಪಣಃ. ಮಾರ್ಕೆಟ್ ಅಥವಾ ಅಂಗಡಿ, ಅಂಗಡಿ ಅಂತ ಕನ್ನಡದಲ್ಲಿ ಹೇಳ್ತೀವಿ. ಆನಯ ಅಂದರೆ ಯು ಬ್ರಿಂಗ್, ಇದು ಕ್ರಿಯಾಪದ, ಇದೊಂದು ಲೋಟ್ಲಕಾರದಲ್ಲಿದೆ. ನಯತಿ ಅಂದರೆ ತಗೊಂಡು ಹೋಗೋದು. ಆನಯತಿ ಅಂದರೆ ತಗೊಂಡು ಬರುವಂಥದ್ದು. ಇಲ್ಲಿ ಆನಯ ಅನ್ನುವಂಥದ್ದು ಲೋಟ್ಲಕಾರ ಮಧ್ಯಮ ಪುರುಷ ಏಕವಚನದಲ್ಲಿದೆ. ತೆಗೆದುಕೊಂಡು ಬಾ ಅಂತ ಅರ್ಥ ಆಗ್ತದೆ ಮಾತೃಭಾಷೆ ಕನ್ನಡದಲ್ಲಾದರೆ. ನಯ ಅಂದರೆ ತೆಗೆದುಕೊಂಡು ಹೋಗು, ಟೇಕ್ ಎವೇ. ಇದು ಹಾಗೆ ಲೋಟ್ಲಕಾರದಲ್ಲಿದೆ, ತೆಗೆದುಕೊಂಡು ಹೋಗು ಅಂತ ಹೇಳುವಂಥದ್ದು. ಚಾಕಲೇಹ, ಚಾಕೊಲೇಟ್, ಕನ್ನಡದಲ್ಲೂ ಅದನ್ನು ಚಾಕೊಲೇಟ್ ಅಂತಲೇ ಕರಿತೀವಿ. ಯಾನಾನಾಂ, ಆಫ್ ವೆಹಿಕಲ್ಸ್, ಯಾನಗಳ, ವೆಹಿಕಲ್ಸ್ನ, ವಾಹನಗಳ ಅಂತ ಹೇಳ್ತೀವಲ್ಲ ಆ ಅರ್ಥದಲ್ಲಿ. ಗತಿಂ ಅಂದರೆ ಮೂಮೆಂಟ್, ಗತಿಹಿ ಅಂದರೆ ಮೂಮೆಂಟ್, ಚಲನೆ ಅಂತ ಕನ್ನಡದಲ್ಲಿ ಹೇಳ್ತೀವಿ. ಮುಗ್ಧಃ ಅಂದರೆ ಗ್ರೀನ್ ಗ್ರಾಮ್ ಅಂತ ಕೊಟ್ಟಿದ್ದಾರೆ, ಅಂದರೆ ಹೆಸರು ಕಾಳು. ಶರ್ಕರ, ಶುಗರ್ ಅಂದರೆ ಸಕ್ಕರೆ. ಗುಡಹ ಅಂದರೆ ಜಾಗರಿ, ಬೆಲ್ಲ ಅಂತ ಹೇಳ್ತೀವಿ. ದ್ವಿದಳಂ ಅಂದರೆ ಪಲ್ಸಸ್, ದ್ವಿದಳ ಧಾನ್ಯಗಳು ಅಂತ ಯಾವ್ದು ಹೇಳ್ತೀವಿ, ತೊಗರಿ ಬೇಳೆ, ಉದ್ದಿನ ಬೇಳೆ, ಅವುಗಳನ್ನು ದ್ವಿದಳಂ ಅಂತ ಹೇಳ್ತೀವಿ. ಸರ್ಷಪಃ ಅಂದರೆ ಮಸ್ಟರ್ಡ್ ಸೀಡ್ಸ್, ಸಾಸಿವೆ ಕಾಳು. ಅವಶಿಷ್ಟಂ ರಿಮೈನಿಂಗ್, ಉಳಿದದ್ದು ಅಂತ. ವಿಪಣಿಂ, ಅದಕ್ಕೂ ಆಪಣ, ವಿಧಿ, ಮಾರ್ಕೆಟ್, ಅಂಗಡಿಗಳು ಇರುವಂತಹ ಸಾಲು, ಒಂದು ಪ್ಲೇಸನ್ನು ಮಾರ್ಕೆಟ್ ಅಂತ ಕರಿತೀವಿ. ಪೇಟೆ ಅಂತ ಹೇಳಬಹುದು ಅಥವಾ ಅಂಗಡಿ ಅಂತಲೂ ಹೇಳಬಹುದು. ಇಲ್ಲಿ ಮುಂದೆ ಅಭ್ಯಾಸಂ ಕುರ್ಮಃ, ಅಭ್ಯಾಸದ ಇದು ಬರ್ತದೆ, ಇದನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಏನಾದರೂ ಕಮೆಂಟ್ಸ್, ಇನ್ಫಾರ್ಮೇಷನ್ ಬೇಕಿದ್ದರೆ ಕಮೆಂಟ್ಸ್ನಲ್ಲಿ ತಿಳಿಸಿ. ಹಾಗೆ ಈ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ, ಧನ್ಯವಾದಗಳು.